ಕಾರಣವಾಯಿತು. ಎಲ್ರಿಗೂ ಇಂಗ್ಲಿಷ್ ಕಲಿಸ್ಬಿಡಿ ಅಂತ ಹೇಳ್ತಾರೆ. ಈಗಲೇ ಬಹಳ ಜನಕ್ಕೆ ವ್ಯಾಕರಣ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗ ಯಾರು ಓದ್ಕ ಬಂದಿದಾರಲ್ಲಪ್ಪ, ಸಂಧಿ ಅಂದ್ರೆ ಏನು ಅಂತ ಹೇಳ್ರಿ ಅವ್ರಿಗೆ, ನೋಡೋಣ. ಸಮಾಸ ಅಂದ್ರೆ ಏನು ಅಂತ ಕೇಳ್ರಿ ಅವ್ರಿಗೆ. ಯಾರಿಗೂ ಏನು ಗೊತ್ತಿಲ್ಲ. ಏನ್ ಡಾಕ್ಟ್ರೆ MBBS ಓದಿದ್ದೀರಿ? ಕನ್ನಡ ಸಂಧಿಗಳು, ವ್ಯಂಜನ ಸಂಧಿಗಳು ಯಾವ ಹೇಳ್ರಿ ನೋಡ. ನಮ್ಮೂರಿನಲ್ಲಿ ಒಬ್ಬ ನನ್ನ ಜೊತೆ ಓದ್ತಾ ಇದ್ದ ಪುಟ್ಸ್ವಾಮಿ ಅಂತ ಒಂದು ಹುಡುಗ. ಆಗ ಓರಲ್ ಎಕ್ಸಾಮಿನೇಷನ್ ಇತ್ತು. 5ನೇ ತರಗತಿಯಿಂದ 6ನೇ ತರಗತಿಗೆ ಹೋಗಕ್ಕೆ ನಮಗೆ ಓರಲ್ ಎಕ್ಸಾಮಿನೇಷನ್ ಇತ್ತು. ಮೇಷ್ಟ್ರು ಒಬ್ಬೊಬ್ಬರ ಕರೆದು ಪ್ರಶ್ನೆಗಳು ಕೇಳೋರು. ನಮ್ನೆಲ್ಲ ಮೊದಲೇ ಕರೆದು ಬಿಟ್ರು, ಆಮೇಲೆ ಅವ್ನು ಕರೆದು ಕೇಳಿದ್ರು. ಅಲ್ಲೇ ಕುಳಿಸ್ಕೊತಿರು, ಹೋಗಿ ಹೇಳ್ಬಿಡ್ತಾರೆ ಪ್ರಶ್ನೆ ಏನ್ ಕೇಳ್ತಾರೆ ಅಂತಂದ್ರು. ಅಲ್ಲೇ ಕುಳಿಸ್ಕೊಳ್ಳೋರು, ಕೇಳ್ತಿದ್ರು. ಆ ಪುಟ್ಸ್ವಾಮಿ ಕರೆದು ಮೇಷ್ಟ್ರಿಗೆ ಕೇಳಿದ್ರು, ಸಂಧಿ ಅಂದ್ರೆ ಏನಪ್ಪಾ ಅಂತ. ಅದೇ ಸರ್, ನಮ್ಮನೆಗೂ ನಮ್ಮ ದೊಡ್ಡಪ್ಪನ ಮನೆಗೂ ಇದೆಯಲ್ಲ ಸಂಧಿ, ಅದೇ ಸಂಧಿ ಅಂತ. ಆಗ ನೀನು ನೆಕ್ಸ್ಟ್ ಈ ವರ್ಷ ಪಾಸ್ ಆಗೋದು ಬೇಡ, ನೀನು ಇಲ್ಲಿ 5ನೇ ತರಗತಿಲಿ ಇರುವಂತ ಅಲ್ಲೇ ಉಳಿಸ್ಬಿಟ್ರು ಅವನಿಗೆ ಮೇಷ್ಟ್ರು. ಈಗ ಬಹಳ ಜನಕ್ಕೆ ಸಂಧಿ ಅಂದ್ರೆ ಗೊತ್ತೇ ಇಲ್ಲ. BR ಪಾಟೀಲ್ ಏನ್ ಗೊತ್ತಿದ್ದ ಸಂಧಿ ಅಂದ್ರೆ? ಗೊತ್ತಿಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲ. ಅಕ್ಷರಗಳು ಎಡೆಬಿಡದೆ ಒಂದಕ್ಕೊಂದು ಸೇರುವುದೇ ಸಂಧಿ, ಗೊತ್ತಾ? ನಿನಗೆ ಗೊತ್ತೇನಪ್ಪ ನಾರಾಯಣ ಸ್ವಾಮಿ? ಇಲ್ಲ, ನೀನು ಟೀಚರ್ಸ್ ಗ್ರಾಜುಯೇಷನ್ ಕಾನ್ಸ್ಟಿಟ್ಯೂನ್ಸಿ. ಸಂಧಿಯಲ್ಲಿ 2 ವಿಧ ಸರ್. ಯಾವುದು? ಗುಣಸಂಧಿ, ಸುವರ್ಣ ದೀರ್ಘ ಸಂಧಿ. ಎತ್ತಿದು ಗುಣಸಂಧಿ ಅವರು ಸುವರ್ಣ ಅದು ದೀರ್ಘ ಸಂಧಿ. ಕೇಳಪ್ಪ, ಇಲ್ಲಿ ಸಂಧಿಗಳಲ್ಲಿ 3 ಅವರು ಪಂಚಾಂಗದ ಭಾಷೆ ಸಂಧಿ, ಲೋಪ ಅಂದ್ರೆ ಏನ್ ಹೇಳು ನೋಡೋಣ. ಇಲ್ಲ ಇಲ್ಲ ಇಲ್ಲ, ಲೋಪ ಸಂಧಿ ಆಗಿರೋದೇ ಲೋಪ. ಲೋಪ ಅಂದ್ರೆ ಏನ್ ಹೇಳು ನೋಡೋಣ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, 3 ಸಂಧಿಗಳು. ವ್ಯಂಜನ ಸಂಧಿಗಳಲ್ಲಿ ಹೇಳಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನ್ ಹೇಳು ನೋಡೋಣ. ಗುಣ ಸಂಧಿ ಅಂದ್ರೆ ಏನ್ ಹೇಳು ನೋಡೋಣ. ಮತ್ತೆ ಸುಮ್ಮನೆ ಇಲ್ಲಿ ಬಂದು ಕನ್ನಡ ಏನಿಲ್ಲ ಹೇಳ್ತಾ ಇದ್ದೀವಿ. ಈಗ ಎಜುಕೇಶನ್ ಬಗ್ಗೆ ಭಾಷಣ ಹೊಡಿತಾ ಇದೆಯಾ? ಹೇಳಪ್ಪ. ಅಷ್ಟೇ ಅಧ್ಯಕ್ಷ. ಆ ತರದ ವ್ಯಾಕರಣದ ಪಾಠ ಈಗ ಪಾಠ ಇಲ್ವೇ ಇಲ್ಲ. ಈಗಂತೂ ಹಿಂಗಾಗಿರೋದು ಗ್ರಾಮರೇ ಇಲ್ಲ. ಈಗ ಗ್ರಾಮರ್ ಅಂದ್ರೆ ಕನ್ನಡದ ಸರಿಯಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಬಂದ್ಬಿಟ್ಟು ಮನಸ್ಸು ಬಂದಾಗ ಮಾತಾಡೋದೇ ಕನ್ನಡ. ನಮಗೆ ಮೇಷ್ಟ್ರು ವಾರ್ಡ್ ಕಲ್ಸರು ಹೆಂಗೆ ಹೇಳ್ಕೊಡೋರು ಅಂತಂದ್ರೆ, ಈಗ ನೋಡಿದ್ರೆ ಮೇಷ್ಟ್ರಿಗೆ ಹೊಡಿತಾರೆ ಹೋಗಿ ಅಪ್ಪ ಅಮ್ಮ. ಸವರ್ಣ ದೀರ್ಘ ಅವತ್ತು ಎಷ್ಟು ದಿನ ಯಾವಾಗ ಕಲ್ತಿರೋದು? 56, 57ನೇ ಇಸ್ವಿಲಿ ನನಗೆ ಹೇಳ್ಕೊಟ್ಟಿರೋದು. ಇವತ್ತು ಜ್ಞಾಪಕ ಇದೆ. ಅಷ್ಟರ ಮಟ್ಟಿಗೆ ಮೇಷ್ಟ್ರಿಗೆ ಹೇಳ್ಕೊಡ್ತೀವಿ. ಮುಖ್ಯಮಂತ್ರಿ ಆಗಿರೋದು ಅವತ್ತಿನ ಮಡಿಕಣೆಲ್ಲ ಆಯ್ತು. ಇಲ್ಲರೇ ಮುಖ್ಯಮಂತ್ರಿ ಆಯ್ತು. ನೀವು ಅವತ್ತಿಂದನೂ ಮಡಿಕಣೆ ಬಂದು ಎಲ್ಲಾ ಸಂಧಿ ನುಗ್ಗೆ ಮುಖ್ಯಮಂತ್ರಿ ಆಗಿ. ಪುಟ್ಟಣ್ಣಯ್ಯ, ನೀನು ಆ ಸಂಧಿಗಳನ್ನೆಲ್ಲ ಹುಡುಕು, ನೀನು ಚೀಫ್ ಮಿನಿಸ್ಟರ್ ಆಗುವೆ. ನಾವು ರೈತರ ಸಂಧಿ ನುಗ್ಗಿ ಅಲ್ಲೇ ಯಾಕಂದ್ ಕುಂತೀವಿ, ಮುಂದಕ್ಕೆ ಹೋಗಕ್ಕಾಯ್ತಾ ಇಲ್ಲ ನಮ್ಗೆ. ಮನೆ ಅಧ್ಯಕ್ಷರಿಗೆ ಏನಾಗ್ಬಿಟ್ಟದೆ, ಕಲಿಸ್ಬಿಡಿ ಅಂತ ಹೇಳ್ತಾರೆ.